ನಮಸ್ಕಾರ. ಸಂಜು ಸ್ಯಾಮ್ಸನ್ ರವರು ಅದ್ಭುತವಾದ ಪ್ರದರ್ಶನ ನೀಡಿದಾಗಲೆಲ್ಲ ಈ ಮೂವರು ಆಟಗಾರರ ರಕ್ತ ಕುದಿಯುತ್ತದೆ. ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿ ನಾಶ ಮಾಡಿದರು ಈ ಮೂವರ ಕರಿಯರ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಟೀಮ್ ಇಂಡಿಯಾದಲ್ಲಿ ನೀವು ಇಷ್ಟಪಡುವ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ 4 ಪಂದ್ಯಗಳ T20 ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಸರಣಿಯ ಮೊದಲ T20 ಪಂದ್ಯ ಮುಕ್ತಾಯಗೊಂಡಿದ್ದು, ಡರ್ಬನ್ನ ಕಿಂಗ್ಸ್ ಮೇಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ 61 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯಲ್ಲಿ 1-0 ಮುನ್ನಡೆಯನ್ನ ಕೂಡ ಪಡೆದುಕೊಂಡಿದೆ. ಸ್ನೇಹಿತರೆ, ಭಾರತದ ಈ ಭರ್ಜರಿ ಗೆಲುವಿಗೆ ಕಾರಣರಾಗಿದ್ದು ಸಂಜು ಸ್ಯಾಮ್ಸನ್. ಹೌದು, ನಿನ್ನೆ ಡರ್ಬನ್ ನಲ್ಲಿ ಸಿಕ್ಸರ್ಗಳ ಸುರಿಮಳೆಯಾಯಿತು. ಬರೋಬ್ಬರಿ 10 ಸಿಕ್ಸರ್ಗಳನ್ನ ಸಿಡಿಸುವ ಮೂಲಕ ಸಂಜು ಸ್ಯಾಮ್ಸನ್ ಕ್ರಿಕೆಟ್ ಜಗತ್ತನ್ನ ದಂಗಾಗಿಸಿದ್ದಾರೆ. ಒಂದೆಡೆ ವಿಕೆಟ್ ಉರುಳುತ್ತಾ ಇದ್ರೆ ಇನ್ನೊಂದೆಡೆ ಸೈಲೆಂಟ್ ಸ್ಟಾರ್ ಸಂಜು ಸ್ಯಾಮ್ಸನ್ ಫುಲ್ ವೈಲೆಂಟ್ ಆಗಿದ್ರು. ಸೌತ್ ಆಫ್ರಿಕಾ ಬೌಲರ್ ಗಳನ್ನ ಬೆಂಡೆತ್ತಿದ ಸಂಜು ಸಿಕ್ಸರ್ಗಳ ಸುರಿಮಳೆಗೈದರು. ಅಂತಿಮವಾಗಿ 50 ಎಸೆತಗಳಿಂದ 107 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಸಂಜುರವರ ಈ ಶತಕದಬ್ಬರದಿಂದಾಗಿ ಟೀಮ್ ಇಂಡಿಯಾ 61 ರನ್ಗಳ ಭರ್ಜರಿ ಗೆಲುವು ಕೂಡ ದಾಖಲಿಸಿತು. ಬಂಧುಗಳೇ, ಇನ್ನು ಸಂಜುರವರ ಈ ಬ್ಯಾಕ್ ಟು ಬ್ಯಾಕ್ ಶತಕವು ಈ ಮೂವರು ಸ್ಟಾರ್ ಆಟಗಾರರಿಗೆ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳಬಹುದು. ಈ ಪಟ್ಟಿಯಲ್ಲಿರುವ ಮೊದಲ ಆಟಗಾರನ ಹೆಸರು ಬಂದ್ಬಿಟ್ಟು ಋತುರಾಜ್ ಗಾಯಕ್ವಾಡ್. ಹೌದು ಸ್ನೇಹಿತರೆ, ಋತುರಾಜ್ ಗಾಯಕ್ವಾಡ್ ರವರು ಟೀಮ್ ಇಂಡಿಯಾದ ಓಪನಿಂಗ್ ಲಿಸ್ಟ್ ನಲ್ಲಿ ಇದ್ದರು. ಆದರೆ ಇದೀಗ ಸಂಜುರವರ ಈ ಶತಕದ ಆರ್ಭಟವು ಋತುರಾಜ್ ರವರಿಗೆ ಹೊಸ ತಲೆನೋವು ತಂದೊಡ್ಡಿದೆ ಅಂತ ಹೇಳಬಹುದು ಬಂಧುಗಳೇ. ಮತ್ತು ಎರಡನೇ ಆಟಗಾರ ಬಂದ್ಬಿಟ್ಟು ಇಶಾನ್ ಕಿಶನ್. ಹೌದು, ಇಶಾನ್ ಕಿಶನ್ ರವರಿಗೆ ಸದ್ಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಯಾವುದೇ ಅವಕಾಶವಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಇಶಾನ್ ಕಿಶನ್ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬೇಕಾಗಿದ್ದರೆ ಸಂಜು ಸ್ಯಾಮ್ಸನ್ ರವರ ಪ್ರದರ್ಶನವನ್ನ ಬೀಟ್ ಮಾಡಿ ಬರಬೇಕಾಗುತ್ತದೆ. ಹೀಗಾಗಿ ಇಶಾನ್ ಕಿಶನ್ ರವರಿಗೂ ಕೂಡ ಸಂಜುರವರ ಈ ಅಪಾಯಕಾರಿಯಾದ ಫಾರ್ಮ್ ತಲೆನೋವು ತಂದು ಕೊಟ್ಟಿದೆ ಅಂತ ಹೇಳಬಹುದು. ಮತ್ತು ಸಂಜುರವರ ಶತಕದಬ್ಬರವು KL ರಾಹುಲ್ ಅವರ ಕರಿಯರ್ಗೂ ಕೂಡ ಎಚ್ಚರಿಕೆಯ ಕರೆಗಂಟೆ ಆಗಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಸದ್ಯ KL ರಾಹುಲ್ ಅವರು T20 ಕ್ರಿಕೆಟ್ ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಟೆಸ್ಟ್ ಕ್ರಿಕೆಟ್ ನತ್ತ ಫೋಕಸ್ ಮಾಡುತ್ತಿರುವ ರಾಹುಲ್ ಅವರು T20 ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಬೇಕಾಗಿದ್ದರೆ ಸಂಜು ಸ್ಯಾಮ್ಸನ್ ರವರನ್ನ ಬೀಟ್ ಮಾಡಬೇಕು. ಇದಲ್ಲದೆ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ರವರು ತಂಡದ ಖಾಯಂ ಓಪನರ್ಸ್ ಗಳಾಗಿರುವ ಕಾರಣ ಇಲ್ಲಿ KL ರಾಹುಲ್ ರವರಿಗೆ ಓಪನಿಂಗ್ ಆಗಿ T20 ಕ್ರಿಕೆಟ್ ನಲ್ಲಿ ಚಾನ್ಸ್ ಸಿಗುವುದು ಅನುಮಾನ ಅಂತಾನೆ ಹೇಳಬಹುದು. ನೋಡಿದಲ್ಲ ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಆರ್ಭಟಿಸಿದಾಗಲೆಲ್ಲ ಯಾವ ಮೂವರು ಆಟಗಾರರ ರಕ್ತ ಕುದಿಯಲಿದೆ ಅಂತ ತಿಳಿಸ್ಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.